ನಾನ್ ನಿಂತ್ರು ಹಾಕ್ಬೇಕು ಅಥವಾ ನಮ್ಮ ಪಕ್ಷ ನಾವು ಎಲ್ಲ ತೀರ್ಮಾನ ಮಾಡಿ ಒಬ್ಬರು ಕೊಡ್ತೀವಿ. ನಾನು ಹೇಳಿದವ್ರಿಗಾದ್ರೂ ನೀವು ಮತ ಕೊಡಬೇಕು. ಅವರಾದ್ರೂ ಒಂದೇ, ನಾನಾದ್ರೂ ಒಂದೇ. ಗೊತ್ತಾಯ್ತೇನಪ್ಪ? ಇದೆಲ್ಲ ಕೂಡ ತಲೆಯಲ್ಲಿ ಇಟ್ಕೋಬೇಕು. ಚಿಕ್ಕಬಳ್ಳಾಪುರ ವಿಧಾನಸಭೆ ಕ್ಷೇತ್ರದ ಮೇಲೆ ಮತ್ತೆ ಕಣ್ಣಿಟ್ಟಿದ್ದಾರೆ ಎನ್ನುವ ರಾಜಕೀಯ ಚರ್ಚೆಗಳ ನಡುವೆಯೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ಶ್ರೀರಾಂಪುರ ಗ್ರಾಮದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಾನು ತೋರಿಸಿದ ಅಭ್ಯರ್ಥಿಗೆ ಮತ ನೀಡಿ ಎಂದು ಹೇಳಿರುವುದು ರಾಜಕೀಯ ವಲಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಲೋಕಸಭೆ ಚುನಾವಣೆಯ ವೇಳೆ ಹೈಕಮಾಂಡ್ ಜೊತೆ ನಡೆದ ಮಾತುಕತೆಯಲ್ಲಿ ವಿಧಾನಸಭೆ ಟಿಕೆಟ್ ಕುರಿತು ಕೆಲವು ರಾಜಕೀಯ ಸಮುಜಾಯಿಷಿ ನಡೆದಿತ್ತು ಎನ್ನುವ ಮಾತುಗಳು ಸಹ ಕೇಳಿ ಬಂದಿತ್ತು. ಆದರೆ ಈ ಕುರಿತು ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಅಥವಾ ದೃಢೀಕರಣ ಇನ್ನೂ ಲಭ್ಯವಾಗಿಲ್ಲ. ಆದರೆ ಈಗ ಸಂಸದ ಡಾಕ್ಟರ್ ಕೆ ಸುಧಾಕರ್ ನೀಡಿರುವ ಒಂದು ಹೇಳಿಕೆ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ನಾನು ತೋರಿಸಿದ ಅಭ್ಯರ್ಥಿಗೆ ಮತ ನೀಡಿ ಎಂಬ ಅವರ ಮಾತಿಗೆ ನಾನಾ ರೀತಿಯ ವ್ಯಾಖ್ಯಾನಗಳು ಕೇಳಿ ಬರುತ್ತಿದ್ದು, ಮುಂದಿನ ಚುನಾವಣೆಯ ರಾಜಕೀಯ ಲೆಕ್ಕಾಚಾರವೇ ಬದಲಾಗುತ್ತಿದೆಯೇ ಎಂಬ ಪ್ರಶ್ನೆಗಳು ಉದ್ಭವಿಸಿವೆ. ಮುಂದೆ ಕರೆಕ್ಟ್ ಆಗಿ ನೀವೆಲ್ಲ ಕೂಡ ನಾನ್ ನಿಂತ್ರು ಹಾಕ್ಬೇಕು ಅಥವಾ ನಮ್ಮ ಪಕ್ಷ ನಾವು ಎಲ್ಲ ತೀರ್ಮಾನ ಮಾಡಿ ಒಬ್ಬರು ಕೊಡ್ತೀವಿ. ನಾನು ಹೇಳಿದವ್ರಿಗಾದ್ರೂ ನೀವು ಮತ ಕೊಡಬೇಕು. ಅವರಾದ್ರೂ ಒಂದೇ, ನಾನಾದ್ರೂ ಒಂದೇ. ಗೊತ್ತಾಯ್ತೇನಪ್ಪ? ಇದೆಲ್ಲ ಕೂಡ ತಲೆಯಲ್ಲಿ ಇಟ್ಕೋಬೇಕು. ಅವೆಲ್ಲ ಕೂಡ ನಾನ್ ನಿಂತ್ರು ಹಾಕ್ಬೇಕು ಅಥವಾ ನಮ್ಮ ಪಕ್ಷ ನಾವು ಎಲ್ಲ ತೀರ್ಮಾನ ಮಾಡಿ ಒಬ್ಬರು ಕೊಡ್ತೀವಿ. ನಾನು ಹೇಳಿದವ್ರಿಗಾದ್ರೂ ನೀವು ಮತ ಕೊಡಬೇಕು. ಅವರಾದ್ರೂ ಒಂದೇ, ನಾನಾದ್ರೂ ಒಂದೇ. ಗೊತ್ತಾಯ್ತೇನಪ್ಪ? ನಾನ್ ನಿಂತ್ರು ಹಾಕ್ಬೇಕು ಅಥವಾ ನಮ್ಮ ಪಕ್ಷ ನಾವು ಎಲ್ಲ ತೀರ್ಮಾನ ಮಾಡಿ ಒಬ್ಬರು ಕೊಡ್ತೀವಿ. ನಾನು ಹೇಳಿದವ್ರಿಗಾದ್ರೂ ನೀವು ಮತ ಕೊಡಬೇಕು. ಅವರಾದ್ರೂ ಒಂದೇ, ನಾನಾದ್ರೂ ಒಂದೇ. ಗೊತ್ತಾಯ್ತೇನಪ್ಪ? ಇದೆಲ್ಲ ಕೂಡ ತಲೆಯಲ್ಲಿ ಇಟ್ಕೋಬೇಕು. ಅವೆಲ್ಲ ಕೂಡ ನಾನು ಪಾರ್ಟಿಯವರು MP ಆಗಿ ಇರ್ಬೇಕಂದ್ರೆ ನಾನು MP ಆಗಿರ್ತೀನಿ. ಆದ್ರೆ ನಮ್ಮ ಪಕ್ಷದಿಂದ ಒಬ್ಬರನ್ನ ಅನೇಕ ಮುಖಂಡರುಗಳಿದ್ದಾರೆ ನಮ್ಮಲ್ಲಿ, ಯಾರನ್ನೋ ಒಬ್ಬರನ್ನ ಆಯ್ಕೆ ಮಾಡ್ತೀವಿ ನಾವು. ಅರ್ಥ ಆಯ್ತಾ? ಅವ್ರಿಗೆ ನೀವು MLA ಮಾಡಬೇಕು. ಅವರಾದ್ರೆ ನಾನಾದಂಗೆ ಮತ್ತೇನು ಇದೇ ತರನೇ ಕೆಲಸಗಳಾಗ್ತವೆ. ಆ ತರ ಎಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ ನಾವೆಲ್ಲ ಕೂಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಮ್ಮೆಲ್ಲ ಯುವ ಮುಖಂಡರುಗಳು ಈ ಕಾರ್ಯಕ್ರಮ ಚೆನ್ನಾಗಿ ರೂಪಿಸಿದ್ರಿ, ಚೆನ್ನಾಗಿ ಆಯೋಜನೆ ಮಾಡಿದಿರಿ. ಬಹುಶಃ ಇಲ್ಲಿ ಊಟ ಕೂಡ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಂದ್ರೂ ಪಾಪ 2-3 ಸಲ ಫೋನ್ ಮಾಡಿದ್ರು. ನಾನು ದೆಹಲಿಯಲ್ಲಿದ್ದೇನೆ, ನಾನು ಹೇಳ್ತೀನಿ ಅಂತ ಪಾಪ ಹೇಳೋದ್ ಮರ್ತದೆ. ನಾನು ಅಷ್ಟೊತ್ತಿಗೆ ಫ್ಲೈಟ್ ಹತ್ತಿದೆ. ಆದ್ರೂ ಮಾಡಿಸಿದ್ದಾರೆ. ಅವ್ರ ಮನೆಯಲ್ಲೇ ಊಟ ಮಾಡ್ಕೊಂಡು ಕೊನೆ ಕಾರ್ಯಕ್ರಮ ನಮ್ಮ ಮಂಡ್ಯನಲ್ಲಿ ಗ್ರಾಮ ಪಂಚಾಯತ್. ಇದೇ ವೇಳೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಮುಖಂಡ ಹಾಗೂ SR ವಿಶ್ವನಾಥ್ ಶಿಷ್ಯ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಸಮಾಜ ಸೇವಾ ಚಟುವಟಿಕೆಗಳ ಮೂಲಕ ಸಕ್ರಿಯರಾಗಿದ್ದಾರೆ. 2028ರ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಅವರ ಹೆಸರು ಸಹ ಜೋರಾಗಿಯೇ ಕೇಳಿ ಬರ್ತಾ ಇದ್ದು, ಸ್ಥಳೀಯ ರಾಜಕೀಯ ಚಟುವಟಿಕೆಗಳು ವೇಗ ಪಡೆದುಕೊಂಡಿವೆ ಎನ್ನಲಾಗುತ್ತಿದೆ. ಇನ್ನು ಸಂಸದ ಸುಧಾಕರ್ ತಮ್ಮ ಬೆಂಬಲಿಗರನ್ನೇ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲು ಮುಂದಾಗಿದ್ದಾರೆಯೇ ಎಂಬ ಪ್ರಶ್ನೆಗಳು ಸಹ ರಾಜಕೀಯ ವಲಯದಲ್ಲಿ ಚರ್ಚೆಯಾಗುತ್ತಿವೆ. ಆದರೆ ಅಭ್ಯರ್ಥಿಯ ಆಯ್ಕೆ ಕುರಿತು ಅಂತಿಮ ನಿರ್ಧಾರವನ್ನು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳಲಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ 2028ರ ಚುನಾವಣೆಯ ಟಿಕೆಟ್ ರಾಜಕೀಯ ಈಗಿನಿಂದಲೇ ಕಾವು ಪಡೆದುಕೊಳ್ಳುತ್ತಿರುವುದು ಸ್ಪಷ್ಟವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.